ಈ ದಿವಸ ಶ್ರೀರಾಮಚಂದ್ರಪ್ಪವ್ರ ಪಟ್ಟಾಭಿಷೇಕ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಒಂಟಿ ಬ್ರಾಹ್ಮಣರು. ಆಹಾ, ಯಾರೋ ಬರ್ತಾ ಇದ್ದಾರೆ, ಜೊತೆಲಿ ಹೋಗ್ಬೇಕು. ಬರ್ಲಿ. ಅದೃಷ್ಟ ಮಾಡಿದ್ವಿ ನಾನು. ಯಾರೋ ಗೊತ್ತಾಗ್ಲಿಲ್ಲ ತಾವು. ನೀವು ಮುಂದೇದ್ ನಗದ್ ನೋಡ್ರಿ. ಆರೋಗ್ಯವಾಗಿದ್ದೀರಾ? ಮದುವೆನೇ. ಬರ್ರಿ. ಶುಭ
ಜಗನ್ಮಾತೆ, ಈಗ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥರಾಗಬೇಕು. ಶತಮಾನಂ ಭವತಿ ಶತಾಯುಷತ್ಪುರುಷಾಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಹೊರಬೇಕಾಯಿ ಸೀತೆಯು ಈ ದಿನ ನನಗೆ ಪಟ್ಟಾಭಿಷೇಕವಾಗುವುದೆಂದು ಭಾವಿಸಿ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಂತೋಷದ ಸಮಯದಲ್ಲಿ ನನಗೊದಗಿರುವ ವನವಾಸದ ವಿಚಾರವನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಆದಿಪುತ್ರ, ಸೀತಾ, ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ.
ಸೀತಾ, ಇದೇನು ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಚಿಂತೆಯಿಂದಿರಲು ಕಾರಣವೇನು? ಲಾಲನೆ ಚಿಂತೆಯ ಮಾಡಬಹುದೇನಿದೋ? ವಿಚಾರವೇ ನನ್ನ ಸಂಗಡ ಹೇಳಬಾರದು. ಸೀತಾ, ಏನೆಂದು ಹೇಳಿ? ಭರತನಿಗೆ ರಾಜ್ಯವನ್ನು ದಶರಥ ತಾನು
ನೇರವಾಗಿ ಹೇಳಲಿ. ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟಗಳ ಪರಿಣಾಮವೊಂದು ಒದಗಿರುವುದು ಸೀತಾ. ನನ್ನನ್ನು ಅಗಲಬೇಕಾದ ವಿಚಾರವೇ? ಹೌದು ಸೀತಾ. ಪ್ರಭು, ನನಗೇಕೋ ಭಯವಾಗುತ್ತಿರುವುದು. ವಿಚಾರವೇ? ನನ್ನ ಸಂಗಡ ಹೇಳಬಾರದೆ? ಸೀತಾ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವ ಕಾಲದಲ್ಲಿ ನಮ್ಮ ಜನಕನಿಗೆ ನಮ್ಮ ಚಿಕ್ಕಮ್ಮನಾದ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಮ್ಮ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಹೌದು. ಈಗ ಆ 2 ವರಗಳನ್ನು ನಡೆಸಿಕೊಡುವಂತೆ ಕೇಳಿಕೊಂಡಿರುವುದು. ಏನೆಂಬುದಾಗಿ ಪ್ರಭು? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿರುವ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು. ಇನ್ನು 2ನೇ ವರಕ್ಕೆ ನಾನು ನಾರುಮಣಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ ಜಟಾಧಾರಿಯಾಗಿ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೋಗಬೇಕಾಗಿರುವುದು ಸೀತಾ. ಆದ್ದರಿಂದ ನೀವು ನನಗೆ ನಗುಮುಖದಿಂದ ಕಳುಹಿಸಿಕೊಡು ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಸಮಾಧಾನ. ವನವಾಸದ ಆಜ್ಞೆ ನನಗೆ ಮಾತ್ರ ಅಲ್ಲದೆ ನೀನು ಸುಮಕೋಮಲೆ ಅರಮನೆಯಲ್ಲಿ ಸುಖವಾಗಿದ್ದವಳು. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಘೋರ ರಾಕ್ಷಸರ ಹಾವಳಿಯಿಂದಲೂ ನೀನು ಹೇಗೆ ತಾನೇ ಸಂಚರಿಸುವೆ? ಅದು ಅಲ್ಲದೆ ನಿನ್ನನ್ನು ರಕ್ಷಿಸುವ ಬಗೆಯಾದರೂ ಹೇಗೆ? ಆದ್ದರಿಂದ ನನ್ನ ಮಾತನ್ನು ಕೇಳಿಸಿ. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಆ ಅರಣ್ಯ ವಾಸವು ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನು ಅರಿಯದವಳೇನಲ್ಲ ನಾನು. ಆರ್ಯಪುತ್ರ, ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಲಗ್ನ ಮಾಡಿಕೊಂಡರೆ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಸ್ವಾಮಿ, ಖಂಡಿತವಾಗಿ ಭಾವಿಸಿರಲಿಲ್ಲ. ಸೀತಾ, ಸಮಾಧಾನಲ್ಲ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ಹೇಳಿದನಲ್ಲದೆ ಮತ್ತೆ ಬೇರೆ ಇಲ್ಲ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಹೊಂದಿ ಅನಂತರ ಮುಂದಿನ ಪ್ರಯಾಣವನ್ನು ಸಿದ್ಧ ಮಾಡಿಕೊಳ್ಳಿ. ಹಾಗೆ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೆ ಮಾತೆಯವರಿಗೂ ನನ್ನ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ನಿನ್ನ ಮುಖ ಕಮಲವು ಕಾಂತೀನವಾಗಿರಲು ಕಾರಣವೇನಣ್ಣ? ಅಣ್ಣ, ನಿನ್ನ ಮನಸ್ಸಿನ ವೇದನೆ ಆದರೇನು? ಅಣ್ಣ, ನಿನ್ನ ಮನವ ನೋಯಿಸಿದ ಘಾತಕರ ಬೆಸರ ಅಕ್ಷರವ ಬೇಡು. ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡ ಜಪಸರ ಭೂಷಿತನಾಗಲಿ, ಪ್ರಚಂಡ ಪ್ರಭಾವಿತನಾಗಲಿ, ಅವನ ರುಂಡ ಮುಂಡಗಳನ್ನು ರಣ ದೇವತೆಗೆ ರಕ್ತ ದೋಕ್ಕುಳಿಯನ್ನು ಎನಿಸುತ್ತೇನೆ. ಯಕ್ಷಗಾನ ಗಂಧರ್ವ ಕಿನ್ನರ ಕಿಂಪುರುಷರ ಅಡ್ಡ ಬಂದರು ಸರಿಯೇ, ಅವರ ಎದೆ ಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾರಕರು ಒಂದಾಗಿ ಬಂದಾಗ್ಯೂ ಅವರನ್ನು ಅಂದಗೆಡಿಸಿ ಬಂದ ದಾರಿಯಲ್ಲಿ ಮಾಡ್ತೇನೆ. ಹೇಳಣ್ಣವರಾರು. ಲಕ್ಷ್ಮಣ, ಇಂದು ನನ್ನ ಪಟ್ಟಾಭಿಷೇಕವು ನಡೆಯುವ ಹಾಗಿಲ್ಲ. ಏತಕಣ್ಣ? ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವ ಕಾಲದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ನಮ್ಮ ಜನಕನಿಗೆ ಕೊಟ್ಟ 2 ವರಗಳನ್ನು ಕೊಡುವಂತೆ ಕೇಳಿಕೊಂಡಿದ್ದರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದಲೂ ಕೇಳಿಕೊಂಡಿದ್ದರು. ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ಜಟಾಧಾರಿಯಾಗಿ ವನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡಿದ್ದರು.
ಕೂಡುದು ಅಣ್ಣ, ಕೂಡುದು. ಸಾಕೇತಪುರಕ್ಕೆ ಬಂದಿರುತ್ತರವೇ ವರ ರಘುವರನೆನ್ನು ಸಾಕೇತಪುರಕ್ಕೆ ಬಂದಿರುತ್ತರವೇ ಬೇರೆ ಮಾತನಾಡಿದಂತ ಗುರುಳ ಶಿರವನ್ನು ತೆಗೆದ ಬರದಳು ಸಾಕೇತಪುರಕ್ಕೆ ಬಂದಿರುತ್ತರವೇ ವರ ರಘುವರನೆನ್ನು ಸಾಕೇತಪುರಕ್ಕೆ ಬಂದಿರುತ್ತರವೇ ಕೂಡದು. ನೀನು ಅರಣ್ಯಕ್ಕೆ ಹೊರಡಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳಸರ್ಪಿಣಿ ಆ ಕೈಕೆ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗ ಜ್ಯೇಷ್ಠ ಪುತ್ರನ ಅಡಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾದರೂ ಗುರುವಾದರೂ ಶಿಕ್ಷಕನಲ್ಲವೇ? ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಾಪರಾಧಿಯಾದ ನಿನಗೆ ಅರಣ್ಯವಾಸ ವಿಧಿಸುವ ತಂದೆಯಾದರೂ ಶಿಕ್ಷಕನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಣಂ ದಂಡಂ ಎಂಬ ಆರೋಗ್ಯಂತೆ ಈಗ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೆ ಈಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನ ಮೇಲಿನ ದ್ವೇಷ ಹಸುವಿಂದಲೂ ತನ್ನ ಮಗನ ಮೇಲಿನ ಮಮತೆಯಿಂದಲೂ ಧರ್ಮ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಗೆಯ ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸುವುದಾದರೆ ಅವನಿಗೂ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆನು. ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರು ಇದ್ದರೆ ಬರಲಿ ನನ್ನ ಮುಂದೆ. ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು
ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಅಣ್ಣ, ವಿವೇಚನೆ ಇಲ್ಲದೆ ದುಡುಕಿದ ನನ್ನನ್ನು ಕ್ಷಮಿಸು. ಧರ್ಮಜ್ಞನಾದ ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆನು. ನಾನು ಸಹ ನಿನ್ನೊಡನೆ ವನವಾಸದಲ್ಲಿ ಭಾಗಿಯಾಗಿ ನಿನ್ನ ಮತ್ತು ಮಾತೆಯವರ ಸೇವೆ ಮಾಡಿಕೊಂಡರು. ನನಗೆ ಅನುಗ್ರಹನು ಕೊಡು. ಲಕ್ಷ್ಮಣ, ಸೀತೆಯೂ ಹೊರಟಿರುವಳು, ಈಗ ನೀನು ಹೊರಟರೆ ಹೇಗೆ? ಆದ್ದರಿಂದ ನೀನು ಇಲ್ಲಿಯೇ ಇದ್ದು ತಂದೆ ತಾಯಿಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಇಲ್ಲಿಯೇ ಜಾಗೃತಿ. ನಾನು ಜಾಗೃತಿಯಾಗಿ ವನವಾಸ ಪೂರೈಸಿಕೊಂಡು ಬರುವೆ. ಸರಿಯೇ ನಾಡ ತೊರೆಯುವುದು ದೊರೆಯೇ. ಅಣ್ಣ, ಸರಿಯೇ ನಾಡ ತೊರೆಯುವುದು ದೊರೆಯೇ. ಅಗಲಿರಲು ಪರಿತಪಿಪ ಪುರ ಜನರ ಕೊರೆಯುವುದು ಸರಿಯೇ. ಕರು ಮರೆತು ಬಾಳಿದರು ತಾಯಿ ಕೊರೆದರೆ ತನ್ನ ಕರುವ. ನೀ ಮರೆತು ಬಾಳಿದರು ಮರೆವರೇ ಸುರ ಜನರು ನಿನ್ನ. ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಗಿದೆ ಈ ಅಯೋಧ್ಯಪುರದ ಕದನ. ಅಣ್ಣ, ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವಾದರೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿನ್ನ ನಗಲಿರಲಾರೆನು. ಅಣ್ಣ, ನನ್ನೇನಾದರೂ ವನವಾಸಕ್ಕೆ ಕರೆದುಕೊಂಡು ಹೋಗದಿದ್ದರೆ ನಾನು ಇಲ್ಲಿಯೇ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಇದು ನಿನ್ನ ಪಾದದಾಣೆ. ಸತ್ಯ ಸತ್ಯ. ಲಕ್ಷ್ಮಣ, ನಿನ್ನನ್ನು ತಡೆಯಲು ನನ್ನಿಂದ ಆಗದು. ವಿಧಿ ಇಚ್ಛೆ ಇದ್ದಂತಾಗದು. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕರ್ತವ್ಯವನ್ನು ಆಲೋಚಿಸೋಣ. ಆಗಲಿ ಅಣ್ಣ. ರಾಮಚಂದ್ರ, ರಾಮಚಂದ್ರ, ಈ ಪಾಪಿ ದಶರಥನ ಉದರದಲ್ಲಿ ಏಕೆ ಜನಿಸಿದೆ ಕಂದ? ಏಕೆ ಜನಿಸಿದೆ? ಇವಳಿಂತಹ ವಂಚಕೆ ಎಂದರಿಯದೆ ನಾನು ಮಾತು ಕೊಟ್ಟು ಕೆಟ್ಟನು. ಛೀ, ಚಾಂಡಾಳಿನಿ! ದುಃಖದಿಂದ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ನನ್ನನ್ನು ಸುಡುತ್ತಿರುವೆಯಾ? ಮಾರಿ, ನನ್ನ ವಂಶ ಜ್ಯೋತಿಯನ್ನು ನಂದಿಸಲು ಆತುರಳಾಗಿ ಕಾಯುತ್ತಿರುವೆಯಾ? ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕನಿಕರವೆಂಬುದನ್ನು ಲವಲೇಶವೂ ಬರೆಯಲಿಲ್ಲವೇ? ಇಲ್ಲ. ಅಯ್ಯೋ ರಾಮಚಂದ್ರ, ನಿನ್ನ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಎಲ್ಲಿ ರಾಮನಲ್ಲಿ? ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನನ್ನನ್ನೇ ಹಿಂಬಾಲಿಸಿರುವ ಸೀತೆಗೂ ಲಕ್ಷ್ಮಣನಿಗೂ ಅನುಜ್ಞೆಯನ್ನಿತ್ತು ಕಳುಹಿಸಿಕೊಡಿ. ಛೀ, ಕಠೋರ ಹೃದಯದವಳೆ! ಆಗಲಿ ಆಗಲಿ, ಭರತನೇ ಈ ರಾಜ್ಯಭಾರವನ್ನು ಮಾಡಲಿ. ನಾನೇ ಮುನಿ ವೃತ್ತಿಯಿಂದ ವನವಾಸಕ್ಕೆ ಹೋಗುವನ. ಆಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಉಂಟಾಗಲಿ. ರಾಮಚಂದ್ರ, ಜನಕ, ನಿನ್ನನ್ನಗಲಿ ನಾನು ಹೇಗೆ ಜೀವಿಸಲಿ ಕಂದ? ಸಮಾಧಾನರಾಗಿ, ಸಮಾಧಾನರಾಗಿ.
ನೀನು ಸಿಂಹಾಸನವೇರಲು ನಿಶ್ಚಯಿಸಿದ ಲಗ್ನವು ನೀನು ನಾರ್ಮಣಿಯನ್ನುಟ್ಟು ಅರಣ್ಯಕ್ಕೆ ಹೋಗುವಂತಾಯಿತೆ. ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠ ಮಹರ್ಷಿಗಳು ನಿನಗೆ ಕಟ್ಟಿದ ಕಂಕಣವು ಕಾಡಿನಲ್ಲಿ ಕಂಡ ಮೂಲಾದಿಗಳನ್ನು ತಿನ್ನುವಂತಾಯಿತೆ. ಜನಕ, ಇವಳಿಂತಹ ವಂಚಕೆಂದರಿಯದೆ ನಾನು ಮಾತು ಕೊಟ್ಟೆನು ರಾಮಚಂದ್ರ. ಮಾತು. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಪ್ಪಣೆಯನ್ನು ದಯಪಾಲಿಸಿ. ಅಮ್ಮ ಸೀತಾ, ನೀನು ವನವಾಸಕ್ಕೆ ಹೊರಟಿರುವೆಯಾ? ತನ್ನ ಪತಿಗಾಗಿ ಎಲ್ಲ ಸುಖ ಸಂತೋಷಗಳನ್ನು ತೊರೆದು ಕಡೆಗೆ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧಳಾಗಿರುವೆಯ ತಾಯಿ? ಮಂಗಳ ಸ್ವರೂಪಿಯಾದ ನಿನಗೆ ನಾನು ಪತಿವ್ರತ, ಶಿರೋಮಣಿಯಾದ ನಿನಗೆ ನಾನು ಪ್ರತಿ ಹೇಳಲು ಶಕ್ತನಲ್ಲಮ್ಮ. ಆ ದೈವವೇ ನಿಮ್ಮನ್ನು ರಕ್ಷಿಸಲಿ, ಆ ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಸೀತಾರಾಮಚಂದ್ರರ ಸೇವೆ ಮಾಡಿಕೊಂಡಿರುವುದಕ್ಕಾಗಿ ನಾನು ವನವಾಸಕ್ಕೆ ಹೊರಟಿರೋನು. ನನಗೂ ಸಹ ಅಪ್ಪಣೆಯನ್ನು ಕೊಡಿ. ಲಕ್ಷ್ಮಣ, ಜನಕ, ನೀನೂ ಹೊರಟಿರುವೆಯಾ? ನಿನ್ನ ಭ್ರಾತೃ ವಾತ್ಸಲ್ಯವನ್ನು ನಾನು ಗ್ರಹಿಸಿದೆನು ಲಕ್ಷ್ಮಣ. ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆ, ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆ. ಮುಖ್ಯವಾಗಿ ನಿಮ್ಮನ್ನೆಲ್ಲ ಕಾಡಿಗಟ್ಟಿ ನಾನು ದುಃಖ ಪಡುವುದು ನನ್ನ ಹಣೆಯಲ್ಲಿ ಬರೆದಿತ್ತು. ಅಯ್ಯೋ ದೈವವೇ, ರಾಮಚಂದ್ರ, ಜನಕ, ಒಬ್ಬ ನಿಮ್ಮನ್ನೆಲ್ಲವನ್ನು ಕಾಡಿಗಟ್ಟಿ ನಾನು ದುಃಖ ಪಡುವುದು ನನ್ನ ಹಣೆಯಲ್ಲಿ ಬರೆದಿತ್ತು. ರಾಮಚಂದ್ರ, ಇವಳಿಂತಹ ವಂಚಕೆ ಎಂದರೆ ನಾನು ಮಾತು ಕೊಟ್ಟೆನು. ಸಮಾಧಾನ ಜನಕ. ರಾಮಚಂದ್ರ, ಕಡೆಗೂ ಈ ಪಿಶಾಚಿಯು ತನ್ನ ಹಿಡಿದ ಹಠವನ್ನೇ ಸಾಧಿಸಿದಳಲ್ಲ. ಮಾರಿ ನನ್ನ ವಂಶ ಜ್ಯೋತಿಯನ್ನು ನಂದಿಸಲು ಆತ್ರಳಾಗಿರು. ಮಕ್ಕಳಿರ, ನೀವೆಲ್ಲರೂ ಕೂಡ ಕಾಲಪಾಲಾಗುವುದು ನಾನು ನೋಡಲಾರೆ. ದಿವ್ಯ ಪೀತಾಂಬರವನ್ನು ಉಡುತ್ತಿದ್ದ ನೀವುಗಳು ಅಡವಿಯಲ್ಲಿ ನಾರುಮಡಿಯನ್ನುಟ್ಟು ಅಲಿಯುವಂತಾಯಿತೆ. ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಿದ್ದ ನೀವುಗಳೆಲ್ಲರೂ ಕಾಡಿನಲ್ಲಿ ಕಂಡ ಮೂಲಾದಿಗಳನ್ನು ತಿನ್ನುವಂತಾಯಿತೆ. ಕುಮಾರ ಲಕ್ಷ್ಮಣ, ಜನಕ, ನಿನ್ನ ಭ್ರಾತೃ ವಾತ್ಸಲ್ಯದಿಂದ ರಾಜ್ಯ ವೈಭವಾದಿಗಳೆಲ್ಲವನ್ನು ತೊರೆದು ತರುಣಿಯಾದ ಪತ್ನಿಯನ್ನು ತೊರೆದು ನೀನು ವನವಾಸಕ್ಕೆ ಹೊರಟಿರುವುದು ನೋಡಿದರೆ ನಿನ್ನ ಸ್ಥಿರ ಸಂಕಲ್ಪವು ಶ್ಲಾಘನೀಯವಾದದ್ದೇ ಕುಮಾರ. ಅಯ್ಯೋ, ಈ ನನ್ನ ಜೀವರತ್ನಗಳನ್ನು ಆಗಲಿ ನಾನು ಹೇಗೆ ಜೀವಿಸಲಿ? ಈ ನನ್ನ ಜೀವರತ್ನಗಳನ್ನಗಲಿ ನಾನು ಜೀವಿಸಲಾರೆನು. ಈ ದೃಶ್ಯವನ್ನು ನೋಡಲು ನೀ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ. ಅಯ್ಯೋ, ನಾನು ಹೇಗೆ ನೋಡಲಿ ಈ ದೃಶ್ಯವನ್ನು? ಕೈಕಾ, ನಿನ್ನನ್ನು ಈಗಲೂ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸಿ ನಿನ್ನ ಸೌಮಂಗಲ್ಯವನ್ನು ಕಾಪಾಡಿಕೊ ಕೈಕಾ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಹೋನಾದರಂತೆ ಹರವಿ ಪಾಲಾಗುತ್ತಿರುವ ನನ್ನ ಮುದ್ದು ಮಕ್ಕಳು ಮತ್ತು ಸೊಸೆಯನ್ನು ಈ ವಿಪತ್ತಿನಿಂದ ತಪ್ಪಿಸಿ ನನ್ನನ್ನು ಕೀರ್ತಿಯನ್ನು ಪಡೆ ಕೈಕಾ. ಬೇರೆ ವರಗಳನ್ನು ಕೇಳು, ನಾನು ನಡೆಸಿಕೊಡುವೆನು. ನಿಮಗೆಷ್ಟು ಬಾರಿ ಹೇಳುವುದು? ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಛೇ ಕುಲಘಾತಕ್ಕೆ ಎಷ್ಟು ನಿಷ್ಠುರೋಕ್ತಿ ಮಾತುಗಳನ್ನು ಆಡುತ್ತಿರುವೆ. ಸುಮಂತ್ರರೇ, ಪ್ರಭು, ರಾಮಚಂದ್ರನಿಗೆ 14 ವರ್ಷಕ್ಕಾಗುವಷ್ಟು ಸಾಮಗ್ರಿಗಳನ್ನು ಸಿದ್ಧಪಡಿಸು. ನನ್ನ ಮಕ್ಕಳು
ಅರಮನೆಯಲ್ಲಿ ಸುಖವಾಗಿದ್ದಂತೆ ಕಾಡಿನಲ್ಲೂ ಸುಖವಾಗಿರಲಿ. ನಿಲ್ಲು ಸುಮಂತ್ರ. ಇಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಕೇಳಿಕೊಂಡೇ ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ರಾಮನ ಹಿಂದೆ ಏನು ಹೋಮ ಕೊಡದು? ಅಮ್ಮ ರಾಮಚಂದ್ರ, ಸಮಾಧಾನವಾಗು. ವನವಾಸಕ್ಕೆ ಹೊರಟಿರುವ ನನಗೆ ಈ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ? ನೀನು ಹರಸಿ ಕೊಡುವ ನಾರುಮಳಿಗೆ ಸಾಕು, ಅದನ್ನೇ ಕೊಡುತ್ತಾಯಿ. ಧರಿಸು ಈ ನಾರ್ಮುಡಿಯನ್ನು. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು. ಇಲ್ಲು ಕೈಗಾದೇವಿ ಮೊದಲು ಕೈಕಾದೇವಿ ಮೊದಲು ರಾಮನಪ್ಪನೇ ಅರಣ್ಯವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಸೀತಾ ಲಕ್ಷ್ಮಣರಿಗೂ ನಾರ್ಬಡಿನ ಕೊಡ್ತಿರುವೆಯ? ಈಕೆಯು ಧರಿಸಿರುವ ಆಭರಣಗಳು ನಿಮ್ಮ ತಂದೆ ಮನೆಯದು. ಮೊದಲು ಆಕೆಯ ಧರಿಸಿರುವ ತವರಿನ ಆಭರಣವನ್ನು ಕೊಟ್ಟು ಕಳಿತು. ಜಾಗ್ರತೆ ಕೊಡು. ಇದು ದಯಮಾಡಿ ಶಾಂತರಾಗಿ, ಶಾಂತರಾಗಿ. ನನ್ನ ಸ್ವಾಮಿಯ ನಾರ್ಮಡಿಗಳನ್ನು ತೊಡುವಾಗ ನನಗೆ ಈ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾದೇವರ ಸಂತೋಷಕ್ಕೋಸ್ಕರ ಧರಿಸಬೇಕು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕೊಡಿ ವಲ್ಕಲಗಳನ್ನು. ವನವಾಸದಿಂದ ದುಷ್ಟರೆಲ್ಲರೂ ನಾಶವಾಗಿ ಶಿಷ್ಟರೆಲ್ಲರೂ ರಕ್ಷಿಸಲ್ಪಡುವರು. ನೀನಿನ್ನು ಸಂತೋಷವಾಗಿ ಹೋಗಿ ಬಾ. ನನ್ನ ಜೀವರತ್ನಗಳನ್ನ ಅರಣ್ಯಕ್ಕೆ ಕಳಿಸಿ ನಾನು ಹೇಗೆ ಜೀವಿಸಲಿ? ರಾಮಚಂದ್ರ, ಜನಕ, ಲಕ್ಷ್ಮಣ, ಜನಕ,
ನನ್ನ ಜೀವರತ್ನಗಳನ್ನು ನಾನು ತೊರೆದು ಹೇಗೆ ಜನಕ ಸಮಾಧಾನ ದಯಾ ಲಕ್ಷ್ಮಣ, ಅಯ್ಯೋ ಲಕ್ಷ್ಮಣ, ನನ್ನ ಜೀವರತ್ನಗಳನ್ನು ನನ್ನನ್ನು ತೊರೆದೇ ಹೋದರು. ರಾಮನು, ಲಕ್ಷ್ಮಣನು, ಸೀತೆಯು ನನ್ನನ್ನು ತೊರೆದು ಹೊರಟೇ ಹೋದರು. ನಾನಿಂದೆಲ್ಲಿ ಜೀವಿಸುವುದು?
ರಾಮಚಂದ್ರ, ಲಕ್ಷ್ಮಣ, ನನ್ನನ್ನು ತೊರೆದು ಹೋಗೇ ಬಿಟ್ಟಿಯಾ? ಛೇ ವಂಶಘಾತಕಿ! ವಂಶದ ಕೀರ್ತಿಯ ಮೇಲೆ ಪ್ರೀತಿ ಇಲ್ಲ. ಲೋಕಾಭಿರಾಮನಾದ ರಾಮಚಂದ್ರನ ಪುತ್ರನ ಮೇಲೆ ನಿನಗೆ ಪ್ರೇಮವಿಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ನನ್ನ ಸೊಸೆಯ ಮೇಲೆ ಅಭಿಮಾನವೂ ಇಲ್ಲ. ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವನ್ನು ಇಚ್ಛಿಸುವ ಇಚ್ಛೆಯೂ ನಿನಗಿಲ್ಲ. ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಕೈಕಾ ನಿನ್ನನ್ನು ನನ್ನನ್ನೇ ಹೇಳಿ. ಮಣಿಹಾರವೆಂದು ಧರಿಸಿದೆ, ಆದರೆ ನನ್ನನ್ನು ಪಣಿಯಾಗಿ ಕಚ್ಚಿದೆಯಾ? ಆಗಲಿ, ಆಗಿದ್ದೆಲ್ಲ ಹಾಗೆ ಹೋಯಿತು. ದಾಹ, ಏನಾದ್ರೂ ಅಂದುಕೊಳ್ಳಿ. ದಾಹ, ನೀರು, ಅಯ್ಯೋ, ಒಂದು ಒಳಲು ನೀರು ಕೊಡುವವರಿಲ್ಲದಾಯಿತೆ. ಓಹೋ, ಇದು ತಾಂಡವ ಮುನಿಗಳ ಶಾಪ. ಮುನಿಗಳು ನನಗಿತ್ತ ಶಾಪ. ಅಂದು ನಿನ್ನ ಮಗ ಶ್ರವಣ ಕುಮಾರನ್ನು ಕೊಂದ ಮಾತ್ರಕ್ಕೆ ನೀನು ನನಗಿತ್ತ ಶಾಪ. ಆದರೂ ಚಿಂತೆ ಇಲ್ಲ, ನನ್ನ ಪೂರ್ವ ಜನ್ಮದ ಕರ್ಮವನ್ನು ನಾನು ಅನುಭವಿಸೇ ತೀರಬೇಕು. ಆಗಲಿ, ನೀನಿತ್ತ ಶಾಪಕ್ಕೆ ನಾನು ಇವತ್ತು ಗುರಿಯಾಗಿರುವೆನು ಗುರುದೇವ. ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಈ ಸಾಕೇತಪುರವನ್ನಿಂದೀಗ ಸ್ಮಶಾನ ಮೌನವನ್ನಾಗಿ ಮಾಡಿಬಹುದು. ಅದೋ ನನ್ನ ರಾಮಚಂದ್ರನು ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುತ್ತಾರೆ. ಸ್ವರ್ಗದಲ್ಲಿ ನನ್ನನ್ನು ದೇವತೆಗಳು ದಶರಥ ಬಾ 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 ಎಂದು ಕರೆಯುತ್ತಾರೆ. ಅಯ್ಯೋ ದುರ್ವಿಧಿಯೇ! ರಾಮ ರಾಮ ರಾಮ, ಲಕ್ಷ್ಮಣ, ಸೀತಾ, ಇದೋ ಬಂದೆ ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ.